ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಎಲ್ಲರಿಗೂ ಹ್ಯಾಪಿ ಫಾದರ್ಸ್ ಡೇ. ಹೊಸದಾಗಿ ಯಾರಿಗೆಲ್ಲ ಮಕ್ಕಳಾಗಿರುತ್ತೆ ಅವರು ಈ ಒಂದು ಫಾದರ್ಸ್ ಡೇನ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ಕೊಳ್ತಾ ಇರ್ತೀರಾ ಅಂತ ಅನ್ಕೋತೀನಿ. ಸೊ ಅವರಿಗೆಲ್ಲ ಇನ್ನೊಮ್ಮೆ ಹ್ಯಾಪಿ ಫಾದರ್ಸ್ ಡೇ ಸ್ಪೆಷಲಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇವತ್ತು ಫಾದರ್ಸ್ ಡೇ ಇರೋದ್ರಿಂದ ನನ್ನ ಹಸ್ಬೆಂಡ್ಗೆ ಇದು 2ನೇ ವರ್ಷದ ಫಾದರ್ಸ್ ಡೇ. ಫಸ್ಟ್ ಇಯರಲ್ಲಿ ನಮ್ಮ ಬೇಬೀಸ್ NSUದಲ್ಲಿದ್ದು. ಸೊ ಹಾಗಾಗಿ ನಾವು ಯಾವುದೇ ರೀತಿಯ ಸೆಲೆಬ್ರೇಷನ್ ಮಾಡೋಕ್ಕೆ ಆಗಿದ್ದಿಲ್ಲ. ಸೊ ಇವಾಗ ಏನಾದರೂ ಒಂದು ನಮ್ಮ ಹಸ್ಬೆಂಡ್ಗೆ ಸರ್ಪ್ರೈಸ್ ಕೊಡಬೇಕಂತ ಈ ವಿಡಿಯೋನ ಮಾಡಿದ್ದೀನಿ. ಸೊ ಬನ್ನಿ ನಮ್ಮ ಹಸ್ಬೆಂಡ್ಗೆ ಯಾವ ರೀತಿ ನಾವು ಸರ್ಪ್ರೈಸ್ ಕೊಟ್ವಿ ಅಂತ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್, ನಾನು ಯಾವಾಗಲೂ ಬೇಬೀಸ್ಗೆ ಪೆನ್ನು ಮತ್ತು ಪೇಪರ್ ಕೊಡ್ತಾ ಇದ್ದೆ. ಅಂದರೆ ಈ 2 months ಇಂದ ನಾನು ಪೆನ್ ಪೇಪರ್ ಕೊಡೋದು ಆಗಿರ್ಬೋದು, ಗೀಚಲಿ ಅಂತ, ಆಮೇಲೆ ಕಲರ್ ಪೆನ್ಸಿಲ್ ಕೊಡೋದು, ಈ ಥರ ಎಲ್ಲ ಮಾಡ್ತಾಯಿದ್ದೆ. ಸೊ ಇವತ್ತು ನನಗೆ ಇದು ತುಂಬ ಯೂಸ್ ಆಯಿತು. ಸೊ ನೋಡಿ, ಈಸಿಯಾಗಿ ತುಂಬ ಶಾಂತವಾಗಿ ಕುಳಿತಿದ್ದಾರೆ. ನೀಟಾಗಿ ಅವ್ರ ಕೈಯಿಂದ ಏನೆಲ್ಲ ಬರೆಸ್ತಾ ಇದ್ದೀನಿ ಅದನ್ನು ನೀಟಾಗಿ ಬರಿತಾ ಇದ್ದಾರೆ. ಈವನ್ ಪೆನ್ ಹೇಗೆ ಇಟ್ಕೋಬೇಕು ಅನ್ನೋದನ್ನು ಕೂಡ ನನ್ನ ಮಕ್ಕಳು ಕಲ್ತಿದ್ದಾರೆ. ಜಸ್ಟ್ ಇವಾಗ 1.5 year ಮಾತ್ರ ಅವರಿಗೆ. ತುಂಬ ಅಂದರೆ ತುಂಬ ಆ್ಯಕ್ಟಿವ್ ಆಗಿದ್ದಾರೆ. ಏನೇ ಹೇಳಿ ಪಟ್ ಅಂತ ಕೆಲಸ ಮಾಡ್ತಾರೆ. ಸಣ್ಣೋಳಂತರೂ ಬೇಗ ಅಂದರೆ ಬೇಗ ಕಲ್ತ್ಕೋತಾಳೆ, ಅಷ್ಟು ಚೆನ್ನಾಗಿ ಹುಷಾರಿದ್ದಾಳೆ. ಸೊ ನನಗೆ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ ಫ್ರೆಂಡ್ಸ್, ನನ್ನ ಮಕ್ಕಳು ಇಷ್ಟು ಚಿಕ್ಕವರು ಇಷ್ಟು ಹುಷಾರಿದ್ದಾರಲ್ವ ಅಂತ. ಸೊ ಇವತ್ತು ಫಾದರ್ಸ್ ಡೇ ಇರೋದ್ರಿಂದ ತಂದೆಗೆ ಏನಾದರೂ ಸರ್ಪ್ರೈಸ್ ಕೊಡಲಿ ಬರಹದ ಮೂಲಕ ಅಂತ ಅವ್ರ ಕೈಯಾರೇ ಬರೆದು ತಂದೆಗೆ ವಿಶಸ್ ತಿಳಿಸ್ಲಿ ಅಂತ ಈ ಥರ ಮಾಡ್ತಾಯಿದ್ದೀನಿ. ಏನಿಲ್ಲ, ಪ್ಲೇನ್ ಒಂದು ಶೀಟ್ ತೊಗೊಂಡ್ಬಿಟ್ಟು ಅವ್ರ ಕೈಯಿಂದನೇ ಹಾರ್ಟ್ನ ಡ್ರಾಯಿಂಗ್ ಮಾಡಿಬಿಟ್ಟು ಆಮೇಲೆ ಏನು ಮಕ್ಕಳು ಅವ್ರಿಗೆ ವಿಶಸ್ ಮಾಡಬೇಕು ಅದನ್ನು ಬರೆಸಿದ್ದೀನಿ. ಏನಿಲ್ಲ, ಐ ಲವ್ ಯು ಪಪ್ಪ ಅಂತ, ಆಮೇಲೆ ಮೈ ಸ್ವೀಟ್ ಪಪ್ಪ ಅಂತ, ಹ್ಯಾಪಿ ಫಾದರ್ಸ್ ಡೇ ಪಪ್ಪ ಅಂತ ಬರೆಸಿದ್ದೀನಿ. ಅದಾದ ನಂತರ ಹಾರ್ಟಿಗೆ ಡ್ರಾಯಿಂಗ್ನ ಅಂದರೆ ಕಲರ್ಸ್ನ ಫಿಲ್ ಮಾಡೋದನ್ನು, ಒಂದು ಫ್ಲವರಿಂದ ಹೇಗೆ ಫಿಲ್ ಮಾಡಿಸ್ಬೇಕು ಅನ್ನೋದನ್ನು ಈ ಅವ್ರ ಕೈಯಾರೇ ಮಾಡಿಸಿದ್ದೀನಿ. ಅದಾದಮೇಲೆ ಅವ್ರಿಗೆ ಹೇಗೆ ಪಪ್ಪಗೆ ಹೋಗಿ ಕೊಟ್ಟರು, ಪಪ್ಪಗೆ ಹೇಗೆ ವಿಶ್ ಮಾಡಿದರು, ಪಪ್ಪ ಅವರಿಗೇನೆಲ್ಲ ಕೊಟ್ಟರು ಅನ್ನೋದನ್ನು ಈ ವಿಡಿಯೋದಲ್ಲಿ ಇರುತ್ತೆ. ಸೊ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್. ಮನೇಲೇ ಇರ್ತಕ್ಕಂಥ ಅರಿಶಿನ ಮತ್ತು ಕುಂಕುಮದಿಂದ ಕಲರ್ನ ಮಾಡಿಬಿಟ್ಟು ಹಾರ್ಟಲ್ಲಿ ಫ್ಲವರಿಂದ ಕಲರ್ ಫಿಲ್ ಮಾಡಿಸೋದನ್ನು ಹೇಳ್ಕೊಡ್ತಾ ಇದ್ದೆ ಬೇಬಿಗೆ. ಬೇಬೀಸ್ ಕೂಡ ತುಂಬ ಎಂಜಾಯ್ ಮಾಡ್ತಾಯಿದ್ರು. ಏನೋ ಹೊಸದನ್ನು ಕಲಿತಾ ಇದ್ದೀವಲ್ಲ ಅಂತ ಖುಷಿ ಪಡ್ತಾಯಿದ್ರು ಫ್ರೆಂಡ್ಸ್. ಸೊ ನೀವು ಕೂಡ ಈ ಥರ ಹೊಸದಾಗಿ ಏನಾದರೂ ಆ್ಯಕ್ಟಿವಿಟೀಸ್ ಮಾಡಿ. ಹುಡುಗರ ಮೈಂಡ್ ತುಂಬ ಶಾರ್ಪ್ ಇರುತ್ತೆ ಅಂತಲೇ ಹೇಳೋಕ್ಕೆ ಪಡ್ತೀನಿ. ಫೈನಲಿ ಎಲ್ಲ ಫಿನಿಶ್ ಆಗಿದೆ. ಇವಾಗ ಹೋಗಿ ಯಾರಪ್ಪಗೆ ಕೊಡೋಣ. ಫಸ್ಟ್ ಯಾರಪ್ಪಗೆ ನಾನು ಹೋಗಿ ಕಣ್ಣು ಕಟ್ತೀನಿ. ಅದಾದಮೇಲೆ ಮಕ್ಕಳ ಕೈಯಿಂದನೇ ಇದನ್ನು ಕೊಡ್ತೀನಿ. ನೋಡೋಣ ಯಾವ ಥರ ಖುಷಿ ಪಡ್ತಾರಂತ. ಓಕೆನಾ? ಸೊ ಫೈನಲಿ ಇವಾಗ ನೋಡಿ ಬೇಬಿ ಹೋಗ್ತಾಳೆ. ಫ್ಲವರ್ ತೊಗೊಂಡು ಹೋಗು, ಪಪ್ಪಗೆ ವಿಶ್ ಮಾಡು ಅಂತ ಹೇಳಿದ್ದೀನಿ ಇಬ್ರಿಗೂ. ಸೊ ಇಬ್ಬರು ಫ್ಲವರ್ ತೊಗೊಂಡಿದ್ದಾರೆ. ಹೇಳಿದ ಮಾತು ತುಂಬ ಚೆನ್ನಾಗಿ ಕೇಳ್ತಾರೆ, ತುಂಬ ಜಾಣರು ಕೂಡ. ಸೊ ಇವಾಗ ನೋಡಿ ದೊಡ್ಡವಳು ಹೋಗಿ ಕೊಡ್ತಾ ಇದ್ದಾಳೆ ಅವ್ರ ಪಪ್ಪಗೆ. ನೋಡಿ ತುಂಬ ಖುಷಿ ಆಗುತ್ತೆ. ನೋಡಿ ಪಪ್ಪ ಅಂತ ಹೇಳ್ತಿದ್ದಾಳೆ ದೊಡ್ಡವಳು. ಸೊ ಇವಾಗ ನಾನು ಕಣ್ಣು ಕಟ್ಟಿದ್ದೀನಿ ಅನ್ನೋದನ್ನೇ ಮರ್ತು ಬಿಟ್ಟಿದ್ದೀನಿ. ಕಣ್ಣು ಬಿಟ್ಟು ಅವ್ರು ಏನಿರ್ಬೋದು ಅಂತ ಹಾಗೆ ಹಿಂಗೆ ಒಳಗಡೆನೆ ಕಣ್ಣು ಅಳಾಡಿಸ್ತಾ ಇದ್ದಾರೆ. ಸೊ ಫೈನಲಿ ಬಟ್ಟೆನ ತೆಗೆದೆ. ನೋಡ್ತಾ ಇದ್ದಾರೆ ಏನಪ್ಪ ಇದು, ಏನು ಬರೆದಿದ್ದಾರೆ ಅಂತ. ತುಂಬ ಖುಷಿಪಟ್ಟರು. ಇದೇ ಥರ ಮಕ್ಕಳ ಕಡೆಯಿಂದ ಮಾಡಿಸ್ರಿ, ತಂದೆ ಕೂಡ ಖುಷಿ ಪಡ್ತಾರೆ. ಆಮೇಲೆ ಮಕ್ಕಳು ಕೂಡ ಎಂಜಾಯ್ ಮಾಡ್ತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಮಕ್ಕಳು ಕೂಡ ಪಪ್ಪಗೆ ಫ್ಲವರ್ ಕೊಟ್ಟರು, ವಿಶ್ ಮಾಡಿದರು. ಪಪ್ಪ ಕೂಡ ಅವರಿಗೆ ಸ್ವೀಟ್ ಕೊಟ್ಟರು, ಚಾಕ್ಲೇಟ್ನ ತಂದಿದ್ರು, ಚಾಕ್ಲೇಟ್ನ ಕೊಟ್ಟರು. ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದರು. ಸ್ವಲ್ಪ ಹೊತ್ತು ಆಟ ಆಡಿದರು, ಖುಷಿಯಾಗಿದ್ದರು. ಅದಾದ ನಂತರ ಮತ್ತೆ ಡೈಲಿ ಆ್ಯಕ್ಟಿವಿಟೀಸ್, ಹುಡುಗರು ಊಟ, ಅದು ಇದು ಎಲ್ಲ ನಡೀತಾ ಇತ್ತು ಫ್ರೆಂಡ್ಸ್. ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೂ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಯಾಕಂದರೆ ನಾ ಹಾಕೋ ವೀಡಿಯೋಸ್ಗಳ ನೋಟಿಫಿಕೇಷನ್ ನಿಮಗೆ ಈಸಿಯಾಗಿ ತಲುಪಬೇಕಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡಲೇಬೇಕಾಗುತ್ತೆ. ಹಾಗೂ ಬೆಲ್ ಬಟನ್ ಆಲ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ನನ್ನ ವಿಡಿಯೋ